ಇವತ್ತು ಬೆಲ್ಲದ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ. ಇದು ರಾಮನವಮಿ ಸ್ಪೆಷಲ್ಲು. ಬೇಕಾಗಿರೋ ಸಾಮಗ್ರಿಗಳು: 4 ಕಪ್ಪು ನೀರು, ಬೆಲ್ಲ ಅರ್ಧ ಕಪ್ಪು, ಅರ್ಧ ಇಷ್ಟು ಶುಂಠಿ, 5 ಏಲಕ್ಕಿ, 1/4 ಚಮಚದಷ್ಟು ಪೆಪ್ಪರ್ ಪೌಡರು, ಅರ್ಧ ಹೋಳು ನಿಂಬೆ. ಒಂದು ಪಾತ್ರೆಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲ ಹಾಕಿ ಹೀಗೆ ಚೆನ್ನಾಗಿ ಕರಗೋಗ್ಬಿಡಿ. ಇದಕ್ಕೆ ಅರ್ಧ ಹೋಳು ನಿಂಬೆ ರಸ ಹಾಕಿ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಈ ಬೆಲ್ಲನ ಕರಗೋಕ್ಕೆ ಒಂದು ಕಡೆ ಇಡೋಣ. ಈಗ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೀರಿ, ಇದು ಮಾತ್ರ ಇದರಲ್ಲಿ ಹಾಕಿ. ಹೀಗೆ ಈ ಶುಂಠಿನೂ ಹಾಕಿ ಹೀಗೆ ಜಜ್ಜೋಣ. ಹೀಗೆ ಜಜ್ಜಿದ್ದೀನಿ. ಇದನ್ನು ಪಾನಕಕ್ಕೆ ಹಾಕೋಣ. ನೋಡಿ, ಈಗ ಇದು ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ. ಹೀಗೆ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಗಾಳಿಸೋಣ. ಈಗ ರುಚಿಯಾದ ಬೆಲ್ಲದ ಪಾನಕ ಸವಿಯಲು ಸಿದ್ಧ.